ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆನೇ ಒಂದು ಮಾತು ಹೇಳ್ತಾ ಇದ್ದೀನಿ. ಇದು ಸ್ವಲ್ಪ ಲೆಂತಿ ಆಗಿಬಿಟ್ಟಿದೆ. ನಿಮಗೇನಾದರೂ ಇಂಟ್ರೆಸ್ಟ್ ಇಲ್ಲ ಅಂದರೆ ಸ್ಕಿಪ್ ಮಾಡಬಹುದು, ಅಥವಾ ಈಗೆಲ್ಲ ಸ್ವಲ್ಪ ಫಾಸ್ಟಾಗಿ ಫಾರ್ವರ್ಡ್ ಮಾಡೋ ಥರ ಆಪ್ಷನ್ ಕೊಟ್ಟಿದ್ದಾರಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ನೋಡಬಹುದು. ಹಾಗಾಗಿ ಮೊದಲೇ ಹೇಳ್ತಾ ಇದ್ದೀನಿ, ಆದಷ್ಟು ಫಾಸ್ಟ್ ಫಾರ್ವರ್ಡಲ್ಲಿ ಹಾಕ್ಕೊಂಡು ನೋಡಿ. ಅಥವಾ ನಿಮ್ಗೆ ಯೂಸ್ ಇಲ್ಲ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ, ಮಂಡ್ಯದಿಂದ ಡೈಲಿ ಬ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಈವ್ನಿಂಗ್ ಟು ನೈಟ್ ರೂಟೀನ್ ಹೇಗಿರುತ್ತೆ ಅಂತ ಶೇರ್ ಮಾಡ್ತಿದ್ದೀನಿ. ಜೊತೆಗೆ ಸಾಧ್ಯ ಆದಷ್ಟು ರಾತ್ರಿ ಪೂರ್ತಿ ಎಷ್ಟಾಗತ್ತಷ್ಟು ವೀಡಿಯೋನ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಬ್ಬಳೇ ಪಾಪ ನೋಡಿಕೊಂಡು ಶೂಟ್ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ. ಎಷ್ಟಾಗತ್ತಷ್ಟು ಆನ್ ಮಾಡೋದು, ಮೊಬೈಲಲ್ಲಿ ಕ್ಯಾಮ್ರಾ ಆನ್ ಮಾಡಿಕೊಂಡು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಇನ್ನೊಂದೆರಡು ವಿಚಾರಗಳನ್ನ ಇವತ್ತು ಶೇರ್ ಮಾಡ್ತೀನಿ. ನಾವು ನಮ್ಮ ಪಾಪಕ್ಕೆ ಯಾವ ಥರ ಇದೊಂದು ಪ್ರೊಸೀಜರ್ಗಳನ್ನ ಮಾಡ್ತಾಯಿದ್ದೀವಿ ಅಂತ. ಯಾಕಂದರೆ ನನಗೆ ಫಾಲೋವರ್ಸ್ ಇದ್ದೀರಲ್ಲ, ಸದ್ಯಕ್ಕೆ ವ್ಯೂವರ್ಸ್ ಯಾರ್ಯಾರಿದ್ದೀರಾ, ಬಾಣಂತಿಯರು ಇದ್ದೀರಾ, ಜೊತೆಗೆ ಡೆಲಿವರಿ ಟೈಮ್ ಹತ್ರ ಬಂದಿರೋ ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ. ಸೊ ಹಾಗಾಗಿ ನಿಮಗೂ ಕೂಡ ಮುಂದಕ್ಕೆ ಇದು ಯೂಸ್ ಆಗ್ಬೋದು. ಇದು ಕೆಲವೊಂದು ಕಡೆ ಇರಬಹುದು, ಕೆಲವೊಂದು ಕಡೆ ಇರದೇ ಇರ್ಬೋದು. ಬಟ್ ನಮ್ಮ ಕಡೆ ಈ ಥರ ಮಾಡ್ತೀವಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಜೊತೆಗೆ ಇವಾಗ ತಾನೇ ಜಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ತುಂಬ ಸ್ವೆಟ್ ಆಗ್ತೀನಿ. ನಾನು ಯಾವುದೇ ರೀತಿ ಸ್ವೆಟರೆಲ್ಲ ಯೂಸ್ ಮಾಡಲ್ಲ. ತುಂಬ ಚಳಿ ಅನಿಸಿದ್ರೆ ಯೂಸ್ ಮಾಡ್ತೀನಿ. ಅದರ್ವೈಸ್ ನಾನು ನಾರ್ಮಲ್ ಟೆಂಪ್ರೇಚರಲ್ಲಿ ಇರುತ್ತೆ. ನನಗೆ ಒಂಥರ ಸೆಕೆ ತಡೆಯೋಕ್ಕಾಗಲ್ಲ ನನ್ನ ಕೈಲಿ. ನಮ್ಮಮ್ಮ, ನನ್ನ ತಂಗಿಯವರಿಗೆಲ್ಲ ತುಂಬ ಚಳಿ ಅಂತ ಇರ್ತಾರೆ, ಬಟ್ ನಾನು ನಾರ್ಮಲ್ ಆಗಿರ್ತೀನಿ. ಅವರು ತುಂಬ ಜಾಸ್ತಿ ಚಳಿ ಅಂದಾಗ ಸ್ವಲ್ಪ ನನಗೂ ಚಳಿ ಅನಿಸುತ್ತೆ. ಬಟ್ ಏನೋ ಗೊತ್ತಿಲ್ಲ, ನಾನು ಸ್ವೆಟರ್ ಏನೂ ಯೂಸ್ ಮಾಡ್ತಿಲ್ಲ. ಜಸ್ಟ್ ಕಿವಿಗೆ ಹತ್ತಿ ಯೂಸ್ ಮಾಡ್ತೀನಿ. ಜೊತೆಗೆ ತಲೆಗೆ ಬಟ್ಟೆ ಕಟ್ಟಿರ್ತೀನಿ ಕೆಲವೊಂದು ಸಲ. ಹಾಗಾಗಿ ಇವತ್ತಿನ ವ್ಲಾಗು ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪಾಪು ಇಲ್ಲೇ ಮಲಗಿದ್ದಾನೆ, ಜ್ವರ ಮಾತಾಡ್ತಿದ್ದೀನಿ, ಏನೋ ಎದ್ಬಿಡ್ತಾನೆ, ಫೀಡ್ ಮಾಡಬೇಕು ಅವನಿಗೆ. ಜಸ್ಟ್ ಫ್ರೆಶ್ ಅಪ್ ಆಯಿತು. ಬೆಳಿಗ್ಗೆಯಿಂದ ಬರೀ ಕೂತಿದ್ದೆ ಆಗೋಯ್ತು ಇವತ್ತು. ಬೆಳಿಗ್ಗೆ ಎದ್ದಿದ್ದು ಒಂದು 10 ಹಾಗೆ ಎದ್ದೆ. ಅಂದರೆ ರಾತ್ರಿ ಎಲ್ಲ ನಿದ್ದೆ ಇರಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಬೆಳಿಗ್ಗೆ ಒಂದು 10 ಹಂಗೆ ಎದ್ದೆ. ಆಮೇಲೆ ತಿಂಡಿ ತಿನ್ನೋದು, ಲಿರಿಶಂಗೆ ಯಶುನೇ ತಿನ್ನಿಸ್ಬಿಟ್ಟು ಹೋದರು. ಜೊತೆಗೆ ಅವಳು ಸ್ವಲ್ಪ ಹೋಮ್ವರ್ಕ್ ಎಲ್ಲ ಬರೆಸ್ತಾ ಇದ್ದೆ. ಹಾಗೆಯೇ ಪಾಪುಗೆ ಫೀಡಿಂಗು, ಜೊತೆಗೆ ಇನ್ನು ಏನು ಏರ್ ಆಯಿಲ್ ಎಲ್ಲ ಹಚ್ಕೊಂಡೆ. ಜೊತೆಗೆ ಒಂದು ಸ್ವಲ್ಪ ವೀಡಿಯೋ ಎಡಿಟ್ ಮಾಡ್ತಾಯಿದ್ದೆ. ಈಗ ಲಿರಿಶಂಗೂ ಕೂಡ ಸ್ನಾನ ಮಾಡಿಸ್ಕೊಂಡು ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದಿದ್ದೀನಿ. ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು, ಬೆನ್ನು ನೋವ್ತಾ ಇದೆ. ಬೆಳಿಗ್ಗೆಯಿಂದ ಕೂತ್ಬಿಟ್ಟೆ ಅಲ್ವಾ, ಹಾಗಾಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಬೇಕು. ಮೇನ್ ಏನಂದರೆ ಹಾಸಿಗೆನ ಸ್ವಲ್ಪ ಬಿಸಿಲಿಗೆ ಹಾಕ್ಬಿಟ್ಟಿದ್ವಿ, ಇಲ್ಲಾಂದರೆ ಸ್ವಲ್ಪ ಹೊತ್ತಾದರೂ ಮಲ್ಕೊಂಡು ರೆಸ್ಟ್ ಮಾಡ್ತಿದ್ದೆ. ಬಿಸಿಲಿಗೆಲ್ಲ ಹಾಕಿದ್ವಿ. ಸ್ವಲ್ಪ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ಇವಾಗ ಫ್ರೆಶ್ ಆಗಿದೆ. ಸ್ವಲ್ಪ ಹಾಗೆ ಮಲ್ಕೊಂಡು ನಿದ್ದೆ ಅಂತೂ ಮಾಡಲ್ಲ, ಯಾಕಂದರೆ ಬಿಗ್ ಬಾಸ್ ನೆನ್ನೆದು ನೋಡಿಲ್ಲ, ಅದನ್ನು ಸ್ವಲ್ಪ ಹಾಗೆ ನೋಡ್ತಾ ಇರ್ತೀನಿ. ಇನ್ನು ಇವಾಗ ಮಲ್ಕೊಂಬಿಟ್ರೆ ಇನ್ನು ನೈಟು ನನಗೆ ಸ್ವಲ್ಪ ನಿದ್ದೆ ಬರೋದು ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಏನಂದರೆ ಇವಾಗ ನಿದ್ದೆ ಮಾಡಿಬಿಟ್ರೆ ನೈಟ್ ನಿದ್ದೆ ಬರೋದು ತುಂಬ ಕಷ್ಟನೇ ಆಗುತ್ತೆ. ಯಾಕಂದರೆ ನಾನು ಪಾಪು ಮಲಗಿದ್ರೂ ನನಗೆ ನಿದ್ದೆ ಬರ್ತಾ ಇರಲ್ಲ ಎಷ್ಟೋ ದಿನ. ಬಟ್ ನಿದ್ದೆ ಮಾಡಿಬಿಟ್ರಂತೂ ಇನ್ನೂ ನಿದ್ದೆ ಬರೋಲ್ಲ. 3 ಗಂಟೆ 4 ಗಂಟೆವರೆಗೂ ಕಣ್ಣು ಮುಚ್ಚಿದ್ರೂ ನಿದ್ದೆ ಬರೋಲ್ಲ, ಹಾಗಾಗಿಬಿಡುತ್ತೆ. ಹಾಗಾಗಿ ಪಾಪು ಮಲ್ಕೊಂಡಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂತಾರೆ. ಇವಾಗ ನಾನು ನಿದ್ದೆ ಮಾಡಬಾರ್ದು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗುತ್ತೆ. ಇಷ್ಟ ಆದರೆ ನನಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ಪಾಪುಗೆ ನೇಲ್ಸ್ನ ಯಾವ ಥರ ಕಟ್ ಮಾಡ್ತೀನಿ ಅಂತ ಲಾಸ್ಟ್ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋನ ನೀವು ಏನಾದರೂ ನೋಡಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ವೀಡಿಯೋ ಲಿಂಕ್ನ ಹಾಕಿರ್ತೀನಿ, ನೋಡಬಹುದು. ಅಥವಾ ಚಾನಲಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಅದರಲ್ಲಿ ಒಂದು ವಿಚಾರ ಹೇಳೋದು ಮರ್ತಿದ್ದೆ. ಏನಂದರೆ, ನಾನು ಪಾಪು ಮಲಗಿದಾಗ ಅಥವಾ ಪಾಪುಗೆ ಫೀಡಿಂಗ್ ಮಾಡಿಸ್ಬೇಕಾದ್ರೆ ನಾನು ನೇಲ್ಸ್ನ ಕಟ್ ಮಾಡ್ತೀನಿ. ಸೊ ಇದೊಂದು ವಿಷಯನ ಶೇರ್ ಮಾಡಬೇಕಾಗಿತ್ತು. ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರಿ, ಪಾಪು ಹೊಟ್ಟೆಗೆ ಎಲೆನ ಏನಕ್ಕೆ ಅಂಟಿಸಿದ್ದೀರಾ ಅಂತ ಕೇಳಿದ್ರಿ. ಅದರದ್ದು ಡೀಟೇಲಾಗಿ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೀವೇನಾದರೂ ನ್ಯೂ ಮಾಮ್ ಆಗಿದ್ದರೆ ಅಥವಾ ಬಾಣಂತಿ ಆಗ್ತೀರಾ, ಅಂದರೆ ಪ್ರೆಸೆಂಟ್ ಪ್ರೆಗ್ನೆನ್ಸಿ ನಡೀತಾ ಇದ್ದರೆ ಇದು ನಿಮಗೆ ಯೂಸ್ ಆಗಬಹುದು. ಹಾಗಾಗಿ ಈ ಒಂದು ವೀಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಈಗ ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ಕಾಫಿ ಅಥವಾ ಹಾಲು ಕುಡಿತೀನಿ. ಇಲ್ಲಿ ಕಾಫಿ ಮಾಡ್ತಾಯಿದ್ರು ಅಮ್ಮ. ತಗಪ್ಪ, ಸಾಕು, ತಗೋಗ್ಬೇಡ. ಅದು ಬಾಯಿಗೆ ಹಾಕ್ಬೇಡ, ಅದನ್ನ ಬೇಡ, ತಗೊಂಡೋಗಿ ಸಿಂಕ್ಗೆ. ಕಾಫಿ ಕುಡ್ದಾಗಿತ್ತು. ಪಾಪು ಕೂಡ ಮಲ್ಕೊಂಡಿದ್ದ, ಹಾಗಾಗಿ ಸುಮ್ಮನೆ ಹೊರಗಡೆ ಬಂದೆ. ಇಲ್ಲಿ ಲಿರಿಶಾ ಅವಳ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ಲು ಮೇಲ್ಗಡೆ ನಿಂತ್ಕೊಂಡು. ಜೊತೆಗೆ ನಮ್ಮಮ್ಮ ಖಾರದ ಪುಡಿ ಮಾಡಿಸೋದಕ್ಕೆ ಅಂತ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಹೋಗು, ಅಮ್ಮ ಕರೀತೈತೆ, ಹೋಗು.
ಹೆಂಗೆ? ಥ್ಯಾಂಕ್ ಯು. ಮೇಲ್ಗಡೆ ಹಾಗೆ ನನ್ನ ಫ್ರೆಂಡ್ ಮನೆ ಇದೆ ಅಲ್ಲಿ ವೀಳ್ಯದೆಲೆ ಇಸ್ಕೊಂಬರೋಕ್ಕೆ ಅಂತ ಹೋಗಿದ್ಲು ಲಿರಿಷಾ. ಅವ್ರ ಹತ್ರ ವೀಳ್ಯದೆಲೆದು ಗಿಡ ಇದೆ, ಅಮ್ಮ ಕರಿತಾಯಿದ್ರು ಅಂತ ಹೋಗಿದ್ಲು. ಬಂದು ಅದನ್ನ ಕೊಟ್ಬಿಟ್ಟು ಮತ್ತೆ ಫೋನ್ ಎತ್ಕೊಂಡು ಓಡ್ಬಿಟ್ಲು. ನಾನಿಲ್ಲಿ ಪಾಪುದು ಸುಸುದು ಬಟ್ಟೆಗಳೆಲ್ಲ ಇತ್ತಲ್ಲ ಅದನ್ನೆಲ್ಲ ಮಡಿಸಿಟ್ಕೊಳ್ತಾ ಇದ್ದೆ, ನೆಕ್ಸ್ಟ್ ಅವನಿಗೆ ಬೇಕಾಗತ್ತಲ್ಲ ಅಂತ. ಹಾಗೆ ನೀವು ಕೇಳಿದ್ರಿ ಪಾಪುಗೆ ಡೈಪರ್ನ ಯೂಸ್ ಮಾಡ್ತೀರಾ ಅಂತ, ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ. ಹಾಗೆಯೇ ಇಲ್ಲಿ ಪಾಪು ವೀಳ್ಯದೆಲೆನ ಇಸ್ಕೊಂಡು ಬಂದಳು ಅಮ್ಮ ಅವ್ರ ಮನೇಲಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಬಟ್ಟೆ ಎಲ್ಲ ಮಡ್ಸಾಗಿತ್ತು. ಲಿರಿಷನ್ಗೆ ಹೋಮ್ವರ್ಕ್ ಕೂಡ ಬರೆಸ್ಬೇಕಾಗಿತ್ತು. ಅವಳು ತುಂಬ ದಿನ ಪೆಂಡಿಂಗ್ ಉಳಿಸ್ಕೊಂಡ್ಬಿಟ್ಟಿದ್ಲು. ನಾನು ಕೆಲವರು ಪೇರೆಂಟ್ಸ್ ಮಾಡ್ತಾರಲ್ವ, ಕೆಲವರು ಓನಾಗಿ ಅವರೇ ಬರೆದ್ಬಿಡ್ತಾರೆ ಮಕ್ಕಳು ಬರೆದ್ರು ಅಂತ. ನಂಗೆ ಹಂಗೆಲ್ಲ ಇಷ್ಟ ಆಗೋಲ್ಲ. ಬರೀದೇ ಇರಲಿ, ಸ್ಕೂಲಲ್ಲೂ ಕೊಡಿಸ್ಕೊಂಡ್ರು ಪರವಾಗಿಲ್ಲ, ನಾನಂತೂ ಅಂಥ ಕೆಲಸ ಮಾಡಲ್ಲ. ಅವಳು ಕೈ ಹಿಡಿಸಿ ಬರೆಸ್ತೀನಿ, ಇಲ್ಲಾಂದರೆ ಹೇಳ್ಕೊಟ್ಬಿಟ್ಟು ಬರೆಸ್ತೀನಿ. ಹಾಗಾಗಿ ಇಲ್ಲಿ ಹೋಮ್ವರ್ಕ್ನ ಬರ್ಸೋದಕ್ಕೆ ಅಂತ ಕೂತಿದ್ದೆ. ಇಲ್ಲಿ ನೋಡಿ ಮುನ್ಸ್ಕೊಂಡು ಕೂತ್ಕೋತಾಳೆ, ಇದೆಲ್ಲ ಅದೆಲ್ಲ ಅಂತ. ಇದು ಬಂದ್ಬಿಡು ಅಂತ ನಾನು ಬರ್ಸ್ಕೊಡ್ತೀನಿ. ಆಮೇಲೆ ಹೇಳ್ಬೇಕಿಲ್ಲಿ 1 2 3 ಅಂದ್ಬಿಟ್ಟು 3 ಅಂತ ಬರೀಬೇಕು. ಈಗ ಹೇಳು, ಇದೆಲ್ಲ ಎಣ್ಸು, ಕೌಂಟ್ ಮಾಡು. 1 ಸರಿಯಾಗಿ ಹೇಳ್ಬೇಕು. 1 ನೀನು ಬೆರಳಿಡು, ನೀನಲ್ಲಿ ನೀನು ಬೆರಳಿಡು ಅಲ್ಲಿ. ಪಾಪ ಇಷ್ಟು ಮಾತ್ರ ಹೇಳ್ಬೇಕು. 1 2 3 4 ಎಷ್ಟಾಯ್ತು ಇಲ್ಲಿ? 5. 4 ಅಂದರೆ 4, 5 ಅಲ್ಲ. ಇದೇಳು. ನೀ ಬರೆದ್ಬಿಟ್ರೆ ಈಗ ಗುಡ್ ಗರ್ಲ್ ಅಂತ ಹಾಕ್ತೀನಿ. ಇಲ್ಲೆಲ್ಲ ಗಲೀಜ್ ಮಾಡಬೇಡ ಚಿನ್ನು, ಹಾಸಿಗೆ ಮೇಲೆ. ಅಮ್ಮ ಹಂಗೆ ಬುಕ್ ಫೋಟೋ ಬರ್ತೀನಿ. ಬುಕ್ ಫೋಟೋ ಎಂದು ಕೊಡ್ತೀನಲ್ಲ, ಸಾಕು ಬಿಡು. ಆಮೇಲೆ ಈ ಬಾಟಲ್ಗೆ 3-4 ಸ್ಕೆಚ್ ಪೆನ್ಗಳನ್ನ ಹಾಕ್ಬಿಟ್ಟು ಬಿಚ್ಕೊಡು ತಗೊಡು ಅಂತ ಬಂದಿದ್ದಾಳೆ. ಅದು ಬರ್ತಾನೆ ಇಲ್ಲ ಒಂದು ಸ್ಕೆಚ್ ಪೆನ್ನನ್ನು, ಹಂಗೆ ಬಿಸಾಕೋದು ಅನಿಸುತ್ತೆ. ಎಲ್ಲನೂ ಹಾಕ್ಬಿಟ್ಟಿದ್ದಾಳೆ, ಓಪನ್ ಮಾಡಿಕೊಡು ಅಂತ ಬಂದಿದ್ದಾಳೆ. ನಾನು ಪಾಪುಗೆ ಅವಶ್ಯಕತೆ ಇದ್ದರೆ ಮಾತ್ರನೇ ಡೈಪರ್ನ ಯೂಸ್ ಮಾಡ್ತೀನಿ, ಇಲ್ಲ ಅಂದರೆ ನಾವು ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡ್ತೀವಿ. ಅದನ್ನ ನೀವು ಕಚ್ಚೆ ಥರ ಕಟ್ಟಬಹುದು. ನಾನು ಕಚ್ಚೆ ಥರ ಏನು ಹಾಕಲ್ಲ, ಜಸ್ಟು ಕೆಳಗಡೆ ಹಾಸ್ಬಿಟ್ಟು ಅದ್ರ ಮೇಲೆ ಮಲಗಿಸ್ತೀನಿ ಆ್ಯಂಡ್ ಮೇಲ್ಗಡೆ ಸ್ವಲ್ಪ ಬಟ್ಟೆನ ಮುಚ್ತೀನಿ. ಆ ಥರ ನಾವೇನು ಡೈಪರ್ ಎಲ್ಲ ಡೈಲಿ ಯೂಸ್ ಮಾಡಲ್ಲ. ಕೆಲವೊಮ್ಮೆ ಯೂಸ್ ಮಾಡಬೇಕಾಗುತ್ತೆ, ಹೊರಗಡೆ ಹೋಗಬೇಕಾದ್ರೆ ಹಾಸ್ಪಿಟಲ್ಗೆ ಅಥವಾ ದೇವಸ್ಥಾನಕ್ಕೆ ಈ ಥರ ಯೂಸ್ ಮಾಡಿದ್ದೀನಿ. ಇಲ್ಲ ಅಂದರೆ ಈ ಮಳೆಗಾಲದಲ್ಲಿ ಸ್ವಲ್ಪ ಬಟ್ಟೆಗಳೆಲ್ಲ ಒಣಗಿರಲ್ಲ ಅಲ್ವಾ, ಆ ಟೈಮಲ್ಲಿ ಯೂಸ್ ಮಾಡ್ತೀನಿ ಅಷ್ಟೇ. ಲಿರಿಷಾ ಲಿಪ್ಸ್ಟಿಕ್ ಹಾಕೋಬಾರ್ದು ಲಿರಿಷಾ. ಅಮ್ಮ ನಾ ಸಿವಂತಿಗೆ ಹಾಕತ್ತೀನಿ ಲಿಪ್ಸ್ಟಿಕ್, ನೀನು ಸುಮ್ ಕೂತ್ಕೊಂಡೆ ಕಾಲು ಏನಂದಲ್ಲ? ಇನ್ನೊಂದ್ಸಲ ಹೇಳು. ಹೇಳು, ಸುಮ್ಮನೆ ಕೂತ್ಕೋಬೇಕಾ? ನಮ್ಮ ಕಡೆ ಇವಾಗ ತಾನೇ ಹುಟ್ಟಿರೋ ಮಕ್ಳುಗಳಿಗೆ ಈ ಥರ ಮಾಡ್ತೀವಿ. ಅಂದರೆ ಒಂದು 20 ಡೇಸ್ ಆದರೂ ಆಗಿರಬೇಕು ಅಥವಾ ಒಂದು ತಿಂಗಳಾದರೂ ಪರವಾಗಿಲ್ಲ. ಆನಂತರ ಇದೊಂದು ಪ್ರೊಸೀಜರ್ನ ಎಲ್ಲರೂ ಮಾಡ್ತಾರೆ ಈ ಕಡೆ. ಇದರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ನಾನಿಲ್ಲಿ ಮಣ್ಣಿನ ದೀಪ ತೊಗೊಂಡಿದ್ದೀನಿ, ನೀವು ಹಿತ್ತಾಳೆದು ಯಾವ್ದಾದ್ರು ತೊಗೊಬಹುದು. ಆ್ಯಂಡ್ ಹತ್ತಿನ ಯೂಸ್ ಮಾಡಿದ್ದೀನಿ, ಜೊತೆಗೆ ಹರಳೆಣ್ಣೆನ ಹಾಕ್ಕೊಂಡಿದ್ದೀನಿ, ಕ್ಯಾಸ್ಟರ್ ಆಯಿಲ್ ಅಂತ ಹೇಳ್ತಾರಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ದೀಪ ಹಚ್ಕೊಳ್ತಾ ಇದ್ದೀನಿ. ಇದನ್ನು ನಮ್ಮ ಕಡೆ ಏನಕ್ಕೆ ಮಾಡ್ತೀವಿ ಅಂದರೆ, ಸಾಮಾನ್ಯವಾಗಿ ಎಳೆ ಮಕ್ಕಳಲ್ಲಿ ಹೊಟ್ಟೆ ನೋವಿರುತ್ತೆ, ಗ್ಯಾಸ್ಟ್ರಿಕ್ ಇರುತ್ತೆ, ಜೊತೆಗೆ ಹೊಟ್ಟೆ ಉಗುರಿಸ್ಕೊಳ್ಳೋದು. ಅಂದರೆ ನೀವೇನಾದರೂ ಹೊಟ್ಟೆನ ಮುಟ್ಟಿ ನೋಡಿದಾಗ ಸ್ವಲ್ಪ ಗಟ್ಟಿ ಫೀಲ್ ಆಗುತ್ತೆ. ಇಲ್ಲಾಂದರೆ ಮಕ್ಕಳದು ಹೊಟ್ಟೆ ಸ್ಪಾಂಜ್ ಆಗಿರಬೇಕು. ಈವನ್ ನಮ್ಮದು ಕೂಡ ಟಚ್ ಮಾಡಿದ್ರೆ ಸ್ಪಾಂಜಿ ಥರ ಇರುತ್ತೆ. ಕೆಲವೊಂದು ಸಲ ಗಟ್ಟಿಯಾಗಿರುತ್ತೆ ಮಕ್ಕಳದು ಹೊಟ್ಟೆ. ಜೊತೆಗೆ ಉಷ್ಣ ಏನಾದರೂ ಆಗಿದ್ದರೆ ಅದನ್ನು ಕೂಡ ಇದು ಹೀಲ್ ಮಾಡುತ್ತೆ, ಅಂದರೆ ತಂಪಾಗಿಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಇದನ್ನು ನಮ್ಮ ಕಡೆ ಯೂಸ್ ಮಾಡ್ತಾರೆ ಆಯಿತಾ. ಈ ಥರ ವೀಳ್ಯದೆಲೆಗೆ ನಾನು ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಹರಳೆಣ್ಣೆನೇ ಹಚ್ಕೊಬೇಕು. ಇದ್ರ ಜೊತೆಗೆ ನೀವು ವೀಳ್ಯದೆಲೆ ಅಲ್ಲದೇ ಹರಳೆಲೆ ಅಂತ ಬರುತ್ತೆ ನೋಡಿ, ಕ್ಯಾಸ್ಟರ್ ಆಯಿಲ್ ಗಿಡದ್ದು ಎಲೆ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಕೆಲವರು ಬಾಳೆ ಎಲೆನ ಯೂಸ್ ಮಾಡ್ತಾರೆ. ಆಮೇಲೆ ಉಗ್ನಿ ಗಿಡ ಬರುತ್ತಲ್ಲ, ಉಗ್ನಿ ಅಂಬು ಅಂತ ಹೇಳ್ತಾರಲ್ಲ, ಅದ್ರ ಎಲೆನೂ ಕೂಡ ಹಾಕ್ತಾರೆ ಕೆಲವರು. ಬಟ್ ನಾನು ಇದುವರೆಗೂ ಯೂಸ್ ಮಾಡಿರೋದು ಲಿರಿಷನ್ಗೂ ಅಷ್ಟೇ, ಇವನಿಗೂ ಅಷ್ಟೇ ವೀಳ್ಯದೆಲೆ
ಕ್ಯಾಸ್ಟರ್ ಆಯಿಲ್ ಎಲೆ ಮತ್ತು ಬಾಳೆ ಎಲೆ ಇದು ಮೂರನ್ನೇ ಯೂಸ್ ಮಾಡಿರೋದು. ಇನ್ನು ಕೆಲವರು ಇದು ಬರುತ್ತಲ್ಲ ಎಕ್ಕದ ಗಿಡ ಅದನ್ನು ಹಾಕ್ತಾರಂತೆ. ಬಟ್ ನಾನು ಉಗ್ನಿ ಎಲೆ ಮತ್ತು ಎಕ್ಕದ ಗಿಡದ್ದು ನಾನು ಒಂದು ಸಲನೂ ಯೂಸ್ ಮಾಡಿಲ್ಲ. ಇದು ಮೂರನ್ನು ಮಾತ್ರ ಯೂಸ್ ಮಾಡಿದ್ದೀನಿ. ಫಸ್ಟು ವೀಳ್ಯದೆಲೆನ ಉಗುರಲ್ಲಿ ಈ ಥರ ಗಿಂಟ್ಕೊಬೇಕು. ಕೆಲವರು ಆ ಥರ ಮಾಡ್ತಾರೆ, ಕೆಲವರು ಡೈರೆಕ್ಟಾಗಿ ಎಣ್ಣೆನ ಹಚ್ಕೊಳ್ತಾರೆ. ಸ್ವಲ್ಪ ಈ ಥರ ಎಲೆಗೆ ಎಣ್ಣೆನ ಹಚ್ಕೊಂಡು ಈ ಥರ ದೀಪದಲ್ಲಿ ಕಾಯಿಸ್ಕೊಬೇಕು. ಕಾಯಿಸ್ಕೊಂಡು ನಿಮ್ಮ ಕೈಯಲ್ಲಿ ಮುಟ್ಟಿ ನೋಡ್ಬೇಕು ನೀವು ಅದು ಬಿಸಿ ಇದೆಯಾ ಏನು ಹೇಗೆ ಅಂತ. ಯಾಕಂದರೆ ಮಕ್ಕಳು ಹೊಟ್ಟೆ ಸುಟ್ಟು ಬಿಡುತ್ತೆ. ನಿಮ್ಮ ಕೈನಲ್ಲಿ ನೀವು ಇದನ್ನು ನೀಟಾಗಿ ಇಟ್ಟು ನೋಡ್ಕೊಬೇಕು ಸುಡುತ್ತಾ ಹೇಗೆ ಅಂತ. ಸ್ವಲ್ಪ ತಣ್ಣಿ ಆದಮೇಲೆ ಅದು ಅಂದರೆ ಬೆಚ್ಚಗಿರಬೇಕು, ತುಂಬ ಆರೋಗಬಾರ್ದು. ಬೆಚ್ಚಗಿರೋ ಟೈಮಲ್ಲೇ ಮಕ್ಕಳು ಹೊಟ್ಟೆಗೆ ಹಾಕಬೇಕು ಅದನ್ನು. ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಹೊಟ್ಟೆ ಉಬ್ರಿಸ್ಕೊಂಡಿದ್ರೆ, ಗ್ಯಾಸ್ಟ್ರಿಕ್ ಆಗಿದ್ದರೆ ಅಥವಾ ಮೋಷನ್ ಪಾಸ್ ಮಾಡಿಲ್ಲ, ಊಸ್ ಬಿಟ್ಟಿಲ್ಲ ಅಂದರೆ, ಈ ಥರ ಏನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಾದರೂ ಇದ್ದರೆ ಅದು ಹೀಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಇದನ್ನ ನನ್ನ ಮಗಳದ್ರಲ್ಲೂ ಯೂಸ್ ಮಾಡಿದ್ದೀವಿ ಆ್ಯಂಡ್ ನನ್ನ ಕಸಿನ್ಸು ಕೂಡ ಯೂಸ್ ಮಾಡಿದ್ದಾರೆ. ನಮ್ಮ ಕಡೆ ಇದನ್ನು ನಾವು ಯೂಸ್ ಮಾಡ್ತೀವಿ. ನಿಮ್ಮ ಕಡೆ ಯಾರಾದರೂ ಇದನ್ನ ಬಳಸಿಲ್ಲ ಅಂದರೆ ನಿಮ್ಮ ಹಿರಿಯರನ್ನ ಕೇಳಿಬಿಟ್ಟು ನೀವು ಟ್ರೈ ಮಾಡ್ಬೋದು. ಅದು ಅಲ್ಲದೆ ನಾನು ಈ ಟಾಪಿಕ್ನ ಹೇಳಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ. ಕೆಲವರು ಒಬ್ಬರು ಸರ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ನಾನು ನಿಜವಾಗ್ಲೂ ಅವ್ರ ಐ ಡಿ ಮರ್ತ್ಕೊಂಡೆ, ಅದನ್ನ ಸೇವ್ ಮಾಡ್ಕೊಳ್ಳೋದು ಮರ್ತ್ಕೊಂಡೆ. ಅವರು ಕೂಡ ಈ ವಿಷಯನ ಶೇರ್ ಮಾಡಿದ್ರು. ಇನ್ಸ್ಟಾಗ್ರಾಮಲ್ಲ ಯೂಟ್ಯೂಬಲ್ಲ ಗೊತ್ತಿಲ್ಲ, ನಾನು ನೋಡಿದೆ ಇದನ್ನು. ಹಾಗಾಗಿ ಡಾಕ್ಟರೇ ಹೇಳಿದ ಮೇಲೆ ಇನ್ನು ನಮ್ಮದೇನು ಅಂತ ಹೇಳಿ ನಾನು ಕೂಡ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು ಸಲ ಹಾಕಿ ಅಂಟಿಸಿದ್ದೆ, ಮತ್ತೆ ಇದನ್ನ ಹೊಟ್ಟೆಯಿಂದ ತೊಗೊಂಡು ಅಲ್ಲೇ ರಿಪೀಟಾಗಿ ಒಂದು ಹಾಕಿ ಒಂದು ನಿಮಿಷ ಬಿಟ್ಟು ಮತ್ತೆ ಎಲ್ಲನೂ ತೊಗೊಂಡು ಈಚೆಗೆ ಮತ್ತೆ ಬಿಸಿ ಮಾಡಿ ಎಲೆನ ಸ್ವಲ್ಪ ಮಟ್ಟಿಗೆ ಉಗುರು ಬೆಚ್ಚಗಿರೋ ಥರ ಮಾಡಿಬಿಟ್ಟು ಹೊಟ್ಟೆಗೆ ಮತ್ತೆ ಅಂಟಿಸ್ತಾ ಇದ್ದೀನಿ. ಕೆಲವರು ಒಂದು ಸಲ ಅಂಟಿಸಿ ಬಿಟ್ಬಿಡ್ತಾರೆ, ಪರವಾಗಿಲ್ಲ, ಒಂದು ಸಲ ಅಂಟಿಸಿ ಬಿಡ್ಬೋದು. ಅಥವಾ ನೀವು ಮತ್ತೆ ಇನ್ನೊಂದು ಸಲ ಅದನ್ನ ರಿಪೀಟಾಗಿ ಯೂಸ್ ಮಾಡಬಹುದು. ಈ ಥರ ನಾವು ಯೂಸ್ ಮಾಡ್ತೀವಿ ನಮ್ಮ ಕಡೆ. ಇದರಿಂದ ಮಕ್ಕಳಿಗೆ ಈ ಥರ ಸಮಸ್ಯೆಗಳೇನಾದರೂ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾವು ಬಾಯಿಗೆ ಸಿರಪ್ಗಳೆಲ್ಲ ಪದೇ ಪದೇ ಹಾಕೋದೆಲ್ಲ ಅಷ್ಟು ಒಳ್ಳೆಯದಲ್ಲ. ಕೆಲವೊಂದು ಹಾಕಬೇಕಾಗುತ್ತೆ, ವಿಟಮಿನ್ ಸಿರಪ್ಗಳು, D3 ಸಿರಪ್ಪು ಅಥವಾ ಜ್ವರ ಏನಾದರೂ ಬಂದರೆ ಅದಕ್ಕೆ ಹಾಕಬೇಕಾಗುತ್ತೆ. ಬಟ್ ಸಾಮಾನ್ಯವಾಗಿ ಇದಕ್ಕೆಲ್ಲ ನಾವು ಬೇರೆದೆಲ್ಲ ಯೂಸ್ ಮಾಡೋದ್ರ ಬದಲು ಮನೆ ಮದ್ದುಗಳನ್ನ ಯೂಸ್ ಮಾಡ್ಕೊಂಡ್ರೆ ಒಳ್ಳೆಯದು. ಈ ಥರ ಹೊಟ್ಟೆಗೆ ಅಂಟಿಸ್ಬಿಟ್ಟು ನಾನು ಒಂದು ಕಾಟನ್ ಬಟ್ಟೆನ ಹಾಕ್ತೀನಿ. ಆ ಎಲೆ ಮೇಲೆ ಮಸಿ ಇರುತ್ತಲ್ವ, ಅದು ಬಟ್ಟೆಗೆ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಅದನ್ನ ಹಾಕಿಬಿಟ್ಟು ಮೇಲೊಂದು ಬಟ್ಟೆನ ಹಾಕಿ ಆಮೇಲೆ ಒಂದು ಟೀ ಶರ್ಟ್ ಏನಿದೆ, ಸ್ವೆಟರ್ ಏನಿದೆ ಮುಚ್ಚಿ ಮಲಗಿಸ್ತೀವಿ. ಬಾಯ್, ಲವ್ ಯು. ಮುತ್ಕೊಡ್ತೀನಿ ಬೈಲಿ ಒಂದು. ಲವ್ ಯು, ಗುಡ್ ನೈಟ್. ಬಾಯ್ ಸಾಹೇಬ್ರೆ, ಬಾಯ್ ಸಾಹೇಬ್ರೆ. ಹಾಗೆ ಈ ಥರ ಹರಳೆಣ್ಣೆ ಹಾಕಿ ಬಿಸಿ ಮಾಡಿರೋ ಎಲೆಗಳನ್ನ ಯಾವಾಗ ಅಂಟಿಸಬೇಕು ಅಂದರೆ ಸಾಮಾನ್ಯವಾಗಿ ಸಂಜೆ ಹೊತ್ತು ಅಂಟಿಸ್ತಾರೆ ನಮ್ಮ ಮನೆ ಕಡೆ ಎಲ್ಲ. ಅದರ್ವೈಸ್ ನೀವೇನಾದರೂ ಮಧ್ಯಾಹ್ನದ ಹೊತ್ತೆ ಪಾಪು ಜಾಸ್ತಿ ಅಳ್ತಿತ್ತು ಅಥವಾ ಹೊಟ್ಟೆ ಉಬ್ರಿಸ್ಕೊಂಡಿದೆ, ಹೂಸ್ ಬಿಟ್ಟ ಮೇಲೆ ಅಥವಾ ಯೂರಿನ್ ಪಾಸ್ ಮಾಡಬೇಕಾದ್ರೆಲ್ಲ ಅದು ಅಳ್ತಿದೆ ಅನ್ನೋ ಟೈಮಲ್ಲಿ ಬೇಕಾದ್ರೆ ನೀವು ಕಾಯಿಸಿ ಅಂಟಿಸ್ಬೋದು, ಎಷ್ಟೊತ್ತಾದರೂ ಪರವಾಗಿಲ್ಲ. ದಿನ ಅಂಟಿಸಿದ್ರೂ ಕೂಡ ಏನೂ ತೊಂದರೆ ಇಲ್ಲ, ಅದರಿಂದ ಕಳ್ಕೊಳ್ಳುವಂಥದ್ದು ಏನಿಲ್ಲ, ಒಳ್ಳೆಯದೇ ಆಗುತ್ತೆ. ಅಥವಾ ನೀವು ವಾರದಲ್ಲಿ ಒಂದು 3 ಡೇಸ್ ಅಂಟಿಸಬಹುದು. ನಮ್ಮ ಮನೇಲಿ ಹೇಗೆ ಅಂದರೆ ಸ್ನಾನ ಮಾಡಿಸೋದು ನಾಳೆ ಅನ್ನೋಂಗೆ ಇವತ್ತು ಅಂಟಿಸ್ತೀವಿ. ಅಂದರೆ ತಲೆ ಸ್ನಾನ ಮಾಡಿಸೋ ದಿನ ಹಿಂದಿನ ದಿನ ಅಂಟಿಸ್ತೀವಿ ನಾವು, ಆಯಿತಾ. ಯಾಕಂದರೆ ಎಣ್ಣೆ ಎಲ್ಲ ಸ್ಪ್ರೆಡ್ ಆಗಿರುತ್ತೆ ಅಲ್ವ, ಬೆಳಗ್ಗೆ ಹೆಂಗಿದ್ರು ಆಯಿಲ್ ಮಸಾಜ್ ಮಾಡ್ತೀನಿ, ಜೊತೆಗೆ ನೀಟಾಗಿ ಮಸಾಜ್ ಎಲ್ಲ ಆಗುತ್ತೆ, ಆಯಿಲೆಲ್ಲ ಹೋಗುತ್ತೆ ಅಂತ ಹೇಳಿ ಹಿಂದಿನ ದಿನ ಹಾಕ್ಬಿಡ್ತೀವಿ. ಮಾರನೇ ದಿನಕ್ಕೆ ಸ್ನಾನ ಮಾಡಿಸ್ತೀನಿ, ಈ ಥರ ಮಾಡ್ತೀನಿ. ಆದರೆ ವಾರದಲ್ಲಿ ಒಂದು 3 ಡೇಸ್ ಬೀಳುತ್ತೆ ಅಲ್ಲಿಗೆ, ಒಂದಿನ ಬಿಟ್ಟು ಒಂದಿನ ಅಂಟಿಸ್ತೀನಿ, ಈ ಥರ ಮಾಡ್ತೀನಿ. ಹಾಗೆ ನನ್ನ ಮಕ್ಕಳು ಇಬ್ರಿಗೂ ಹೊಟ್ಟೆ ಉಬ್ಬರಿಸ್ಕೊಳ್ಳೋದು ಅಥವಾ ಗ್ಯಾಸ್ಟ್ರಿಕ್ಕು ಈ ಥರ ಏನಾದರೂ ಆಗಿದೆಯಾ ಅಂದರೆ ಹೊಟ್ಟೆ ಗಟ್ಟಿಗೆ ಯಾವತ್ತೂ ಆಗಿಲ್ಲ. ಗಟ್ಟಿಗಾಗೋದು ಅಥವಾ ಮುಟ್ಟಿದ ತಕ್ಷಣ ಸ್ವಲ್ಪ ಬಿಗಿಯಾಗಿ ಸಿಗೋದು ಆ ಥರ ಯಾವತ್ತೂ ಅನಿಸಿಲ್ಲ. ಬಟ್ ಗ್ಯಾಸ್ಟ್ರಿಕ್ ಅಂತೂ ಎಲ್ರಿಗೂ ಇದ್ದೇ ಇರುತ್ತೆ ಸಾಮಾನ್ಯ. ಹಾಗಾಗಿ ನಾನು ಹಿಂಗೆ ಹಾಕ್ಬಿಡ್ತೀನಿ, ಅವಾಗವಾಗ ಹಾಕ್ತಾ ಇರ್ತೀನಿ. ಆ ಥರ ಏನೂ ಪ್ರಾಬ್ಲಮ್ ಆಗಿಲ್ಲ ಇದುವರೆಗೂ. ಅವನು ಅಳೋದು ಅಥವಾ ರಾತ್ರಿ ಹೊತ್ತು ಚಂಡಿ ಮಾಡೋದು ಈ ಥರ ಏನೂ ಸಮಸ್ಯೆ ಇಲ್ಲ. ಇವಾಗ ಇಲ್ಲಿ ತೊಡೆ ಮೇಲೆ ಮಲ್ಕೊಂಡು ಸದ್ದು ಮಾಡ್ತಾಯಿದ್ದಾನೆ. ಹಾಗೆ ಈ ಎಲೆನ ಹೊಟ್ಟೆ ಮೇಲೆ ಎಷ್ಟೊತ್ತು ಬಿಡಬೇಕು ಅಂತಂದರೆ ಮಿನಿಮಮ್ ಒಂದು 1/2 hour ಹಾಗೆ ಬಿಟ್ಬಿಡಿ. ಅಥವಾ ನಾವು ಮಲ್ಕೊಳ್ಬೇಕಾದ್ರೆ ಹಾಕ್ತೀವಲ್ವ, ನೆಕ್ಸ್ಟು ಅವನು ಎದ್ದಾಗ ಅದಾಗದೇ ಸೈಡ್ಗೆ ಆ ಕಡೆ ಈ ಕಡೆ ಹೋಗಿ ಬಿದ್ದೋಗ್ಬಿಟ್ಟಿರುತ್ತೆ ಎಲೆ. ಆ ಟೈಮಲ್ಲಿ ಮಾತ್ರ ತೆಗೆದು ಹಾಕ್ತೀವಿ ಅಷ್ಟೇ. ನಾವೇ ಒಂದು 1/2 hour ಆದ ತಕ್ಷಣ ತೆಗಿಬೇಕು ಆ ಥರ ಎಲ್ಲ ರೂಲ್ಸ್ ಇಟ್ಕೊಂಡಿಲ್ಲ. ಅದಾಗದೇ ಸೈಡ್ಗೆ ಬಿದ್ದೋದಾಗ ತೆಗಿತೀನಿ ಅಷ್ಟೇ. ಇಲ್ಲಿ ನೋಡಿ ಈ ಥರ ಆಗಿದೆ ಎಲ್ಲ. ಈಗ ಬಟ್ಟೆ ಸಮೇತ ಅದನ್ನ ಹಾಕ್ತಾಯಿದ್ದೀನಿ ವಾಶ್ಗೆ ಅಂತ. ಚಿನ್ನ ಚಿನ್ನು ಚಳಿ ಕಂದ ಕಂದ ನೀಗ ಕಂದ ನನಗ ಮಲ್ಕೋಬೇಕು.
ಹಿಂಗೆ ಎತ್ಕೊಂಡಿದ್ರೆ ಸರಿನಾ ನಿಂಗೆ? ಹಾಂ ಓಯ್ ನಂದು ಊಟ ಎಲ್ಲ ಆಗಿತ್ತು. ಇವತ್ತು ಊಟಕ್ಕೆ ತಲೆ ಮಾಂಸದ ಸಾಂಬಾರು ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ತಲೆ ಮಾಂಸದ ಸಾಂಬಾರು ಜೊತೆಗೆ ಮುದ್ದೆ, ರೈಸ್ ಈ ಥರ. ಹಾಗೆಯೇ ಊಟ ಆದ ತಕ್ಷಣ ಹಾಲೆಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಹಾಲು ಕುಡಿತೀನಿ. ಹಾಗಾಗಿ ಹಾಲು ಬಿಸಿ ಮಾಡಿದರು. ಬಟ್ ಇವತ್ತು ಲೇಟ್ ಆಯಿತು ಊಟ ಮಾಡಿದ್ದು. ಲಿರಿಶಂಗೆ ತಿನ್ನಿಸಿ ಇವನ್ನ ನೋಡಿ ಇದೆಲ್ಲ ಮಾಡೋಷ್ಟರಲ್ಲಿ ಲೇಟ್ ಆಯಿತು. ಹಾಗಾಗಿ ಲೇಟಾಗಿ ಇವತ್ತು ಊಟ ಮಾಡಿದ್ದು. ಹಾಗಾಗಿ ಹಾಲನ್ನು ಕೂಡ ಲೇಟಾಗಿ ಕುಡಿದೆ. ಹಾಗೆ ಪಾಪುಗೆ ಈಗ ಫೀಡಿಂಗ್ ಎಲ್ಲ ಮಾಡಿಸಿ ಹಾಗೆ ಆಟ ಆಡಿಸ್ತಾ ಇದ್ದೆ. ಅಂದರೆ ಅವನು ತೊಟ್ಲಲ್ಲಿ ಮಲ್ಕೊಂಡು ಸ್ವಲ್ಪ ಸೌಂಡ್ ಮಾಡ್ತಾ ಇದ್ದ, ಅಳೋ ಥರ. ಹಾಗಾಗಿ ಎತ್ಕೊಂಡು ಅವ್ನು ಹಾಗೆ ಮಾತಾಡಿಸ್ತಾ ಇದ್ದ. ನಾನು ಅವಾಗವಾಗ ಅವನ್ನ ಮಾತಾಡಿಸ್ತಾ ಇರ್ತೀನಿ. ಸ್ವಲ್ಪ ಮಕ್ಕಳು ಆ್ಯಕ್ಟಿವ್ ಆಗ್ತಾರೆ. ಸುಮ್ಮನೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ರೆ ಸುಮ್ಮನೆ ಅವ್ರಿಗೆ ಗೊತ್ತಾಗಲ್ಲ ಅಷ್ಟು ಹೋಗ್ತಾ ಹೋಗ್ತಾ. ಚೆನ್ನಾಗಿ ಮಾತಾಡಿಸ್ಕೊಂಡಿದ್ರೆ ಅವರು ಕೂಡ ಆ್ಯಕ್ಟಿವ್ ಆಗಿ ಇರ್ತಾರೆ. ಲಿರಿಶಾನು ಅಷ್ಟೇ, ಇವನು ಅಷ್ಟೇ. ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಮಾಡಲ್ಲ. ಬಟ್ ಚಂಡಿ ಹಿಡಿಯೋದು ಅಥವಾ ಅಳೋದು, ಜೋರಾಗಿ ಕಿರ್ಚೋದು ಈ ಥರ ಎಲ್ಲ ಏನೂ ಅಂದರೆ ಅಳೋ ಥರ ಏನೂ ಮಾಡಲ್ಲ. ಅದ್ರ ಬದಲು ಅರ್ಚಾಡಿಕೊಂಡು ಜೋರಾಗಿ ಕೂಗ್ಕೊಂಡೆಲ್ಲ ಆಟ ಆಡ್ತಾರೆ ಅಷ್ಟೇ. ಹಾಗಾಗಿ ಅವ್ರದ್ದು ಚಂಡಿ ಮಾಡಿದಂಥ ಹತ್ತಿದಂತೂ ಯಾವತ್ತೂ ಇಲ್ಲ. ಜಸ್ಟ್ ಆಟ ಆಡ್ತಾ ಇರ್ತಾರೆ. ಬಟ್ ಅವ್ರ ಜೊತೆ ಇರಬೇಕಲ್ವ, ಅಥವಾ ಪಾಟಿ ಮಾಡಿಕೊಂಡ್ರೆ, ಪೀ ಮಾಡಿಕೊಂಡ್ರೆ, ಆಮೇಲೆ ಒಬ್ಬರೇ ಅಂತ ಎಷ್ಟೊತ್ತು ಆಟ ಆಡ್ತಾರೆ. ಹಾಗಾಗಿ ಮಧ್ಯೆ ಮಾತಾಡಿಸ್ಕೊಂಡು ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ಅಷ್ಟೇ. ಪಾಪುಗಳು ಆದಷ್ಟು ಮಲಗಿದಾಗ ನಾನು ನೈಟ್ ಟೈಮ್ ಮಲ್ಕೋತೀನಿ. ಅವ್ರು ಎಚ್ಚರಾಗಿದ್ದರೆ ನಾನು ನಿಜವಾಗ್ಲೂ ಮಲ್ಕೊಳ್ಳಲ್ಲ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಈಗಾಗಲೇ 11:15 ಆಗ್ತಾಯಿದೆ, ಅವ್ನು ಇನ್ನೂ ಮಲಗಿಲ್ಲ. ನಾನು ಇನ್ನೂ ಬಿಗ್ ಬಾಸ್ ನೋಡ್ತಾ ಇದ್ದೆ. ಅದನ್ನ ನೋಡ್ಕೊಂಡು ಹಾಗೆಯೇ ಟೈಮ್ ಹೋಗ್ತಾ ಇರುತ್ತೆ ನನಗೆ. ಮುದ್ದು ಬಂಗಾರಿ ಬಂಗಾರಿ ಕಂದ ಒನ್ನೆ 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 ಮುದ್ದು ಮುದ್ದು ಇಲ್ಲಿ ನೋಡು, ಅಮ್ಮನ ನೋಡು. ಕಂದ 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 ಬಂಗಾರಿ ಬಂಗಾರಿ ಆನೆ 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 ಅವನಿದು ಮುದ್ದು. ಈಗ ಮಕ್ಕಳಿಗೆ ಹೊಟ್ಟೆ ಉಬ್ಬರಿಸ್ಕೊಳ್ಳುತ್ತೆ ಅಥವಾ ಗ್ಯಾಸ್ಟ್ರಿಕ್ ಆಗುತ್ತೆ, ಉಷ್ಣ ಆಗುತ್ತೆ, ಈ ಥರ ಎಲ್ಲ ಅಂದ್ಕೊಳ್ತಾ ಇರ್ತೀವಿ. ಜೊತೆಗೆ ಶೀತ ಕೂಡ ಆಗುತ್ತೆ ಅಂತ. ಸಾಮಾನ್ಯವಾಗಿ ತಾಯಂದಿರು ಸ್ವಲ್ಪ ಉಷ್ಣದ ಐಟಮ್ಸ್ ಅಂದರೆ ಹೀಟ್ ಐಟಮ್ಸನ್ನೇ ಜಾಸ್ತಿ ತಿನ್ನೋದು. ಹಾಗಾಗಿ ಮಕ್ಕಳಿಗೆ ಉಷ್ಣ ಆಗೋದು ಸಾಮಾನ್ಯ ಆಗಿರುತ್ತೆ. ಹಾಲು ಕುಡಿತಾರಲ್ವ, ಹಾಗಾಗಿ ನೀವೇ ಸ್ವಲ್ಪ ಹರಳೆಣ್ಣೆ ಎಲ್ಲ ನೆತ್ತಿಗೆ ಹೊಕ್ಕಳಿಗೂ ಹಾಕ್ಕೊಂಡ್ರು ಬೆಟರು, ನಿಮಗೆ ಮಕ್ಳಿಗೆ ಹಾಕಿದ್ರೂ ಬೆಟರು. ನನ್ನ ಮಗುಗೆ ನೆತ್ತಿಗೆ, ಹೊಕ್ಕಳಿಗೆ, ಜೊತೆಗೆ ಸುಸ್ಸು ಮತ್ತು ಕಕ್ಕ ಮಾಡೋ ಜಾಗ ಎರಡಕ್ಕೂ ಕೂಡ ನಾನು ಹರಳೆಣ್ಣೆನ ಹಚ್ತೀನಿ. ಜೊತೆಗೆ ನನಗೆ ನೆತ್ತಿಗಂತೂ ಕಂಪಲ್ಸರಿ ವೀಕ್ಲಿ 3 ಟೈಮ್ಸ್ ಅಂತೂ ಹಾಕ್ತೀನಿ. ಹಾಗಾಗಿ ಸ್ವಲ್ಪ ಉಷ್ಣಾಂಶಗಳು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ನಾನು ಮನೆಯಲ್ಲೇ ಮಾಡಿರೋ ಕ್ಯಾಸ್ಟರ್ ಆಯಿಲ್ನ ಯೂಸ್ ಮಾಡೋದು. ಬೇಕಿದ್ದರೆ ನೀವು ಚೆನ್ನಾಗಿ ಗಾಣ ಎಲ್ಲಿದೆ ಅಲ್ಲಿ ನೀವು ತಂದುಬಿಟ್ಟು ಚೆನ್ನಾಗಿ ಬಿಸಿ ಮಾಡಬೇಕು, ಅದನ್ನ ಕಾಯಿಸಬೇಕು. ಅದು ಸ್ವಲ್ಪ ಹಸಿ ಸ್ಮೆಲ್ ಇದ್ದರೆ ಹೋಗುತ್ತೆ. ನಾವು ಮನೇಲಿ ಹುರಿದು ಎಲ್ಲ ಮಾಡ್ತೀವಿ. ಬಟ್ ಗಾಣದಲ್ಲಿ ಹೇಗೆ ಮಾಡ್ತಾರೋ ನನಗದು ಗೊತ್ತಿಲ್ಲ. ಮನೆಗೆ ತಂದ ತಕ್ಷಣ ಒಂದು ಸಲ ಕಾಯಿಸ್ಕೊಂಡ್ಬಿಟ್ರೆ ಚೆನ್ನಾಗಾಗತ್ತೆ. ಈಗ ಟೈಮ್ 12 ಗಂಟೆ ಆಯಿತು, ಇನ್ನೂ ಅವ್ನು ಮಲಗಿಲ್ಲ. ಹಾಗೆ ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಆಯಿತು ಅದು ಇದು ಅನ್ನೋದ್ರ ಬದಲು ನಮ್ಮ ಊಟದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ತೊಗೊಬೇಕು. ಈಗ ನಾನು ಜೀರಿಗೆ, ಮೆಣಸು ಇದೆಲ್ಲ ತಗೋತೀವಿ. ಸಾಮಾನ್ಯ ಬಾಣಂತಿರು ತಗೋತಾರೆ. ಅದ್ರ ಜೊತೆಗೆ ಹಾಲನ್ನ ಕುಡಿಬೇಕಾದ್ರೆ ಅರಿಶಿಣದ ಪುಡಿನ ಹಾಕ್ಕೊಂಡು ಯೂಸ್ ಮಾಡ್ತೀನಿ. ಅದರಲ್ಲೂ ಕೂಡ ಮಕ್ಕಳಿಗೆ ಕಫ ಕಟ್ಟೋದು ಅಥವಾ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋದು ಇದೆಲ್ಲ ಕಮ್ಮಿ ಆಗುತ್ತೆ. ಕಂದ ಇದು ಬಂಗುರಿ ಕಂದ. ಏನು ಅಪ್ಪಿ ಸಾಯಿಬ್ರೆ ಸಾಯಿಬ್ರೆ.
ಈಗ ರಾತ್ರಿ 1:15 ಆಗಿತ್ತು. ಪಾಪು ಕಕ್ಕ ಮಾಡ್ಕೊಂಡಿದ್ದ. ಅವನಿಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಸೊಳ್ಳೆ ಎಲ್ಲ ಇತ್ತು, ಅದನ್ನ ಹೊಡಿತಾ ಇದ್ದೆ. ಪಾಪುಗೆ ಸೊಳ್ಳೆ ಪರದೆ ಹಾಕಿ ಮಲಗಿಸ್ತೀನಿ. ಬಟ್ ನನಗೆ ಇಲ್ಲಿ ಸೊಳ್ಳೆ ಪರದೆ ಹಾಕೋದಕ್ಕೆ ಸರಿಯಾಗಿ ಈ ವ್ಯವಸ್ಥೆ ಇಲ್ಲ. ಮೊಳೆಗಳು ಅಥವಾ ಅದನ್ನು ಹ್ಯಾಂಗ್ ಮಾಡೋದಕ್ಕೇನೋ ಸರಿಯಾಗಿಲ್ಲ. ಹಾಗಾಗಿ ಸೊಳ್ಳೆ ಏನೇ ಇರುತ್ತೆ ಎಲ್ಲ ಹೊಡೆದಾಕ್ಬಿಡ್ತೀನಿ. ಅದು ಸೊಳ್ಳೆ ಮತ್ತೇನು ಕಾಟ ಕೊಡಲ್ಲ ನನಗೆ. ಸೊ ಅವನು ಮಲ್ಕೊಳ್ಳೇ ಇಲ್ಲ ಇಷ್ಟೊತ್ತಾದ್ರೂ. ಹಾಗಾಗಿ ಪಕ್ಕದಲ್ಲೇ ಮಲಗಿಸ್ಕೊಳ್ಳೋಣ ಅಂಥೇಳಿ ಈ ಥರ ಪಕ್ಕದಲ್ಲಿ ನಂದು ಬೆಡ್ನ ಹಾಸಿ ಅವನದು ಏನು ವ್ರ್ಯಾಪ್ ಬರುತ್ತೆ ಅದನ್ನ ಕೆಳಗಡೆಗೆ ಹಾಸಿಬಿಟ್ಟು ಅವನ್ನ ಮಲಗಿಸ್ಕೊಳ್ತಾ ಇದ್ದೀನಿ ಪಕ್ಕದಲ್ಲಿ. ಹಾಗೆಯೇ ದೇವ್ರದ್ದು ಸಾಂಗ್ ಹಾಕ್ತಾಯಿದ್ದೀನಿ. ನಾನು ಸಾಮಾನ್ಯವಾಗಿ ಹಾಡುಗಳನ್ನ ಹಾಕಿರ್ತೀನಲ್ವ, ಹಾಗಾಗಿ ಅದನ್ನು ಹಾಕಿಬಿಟ್ಟು ಅವನ್ನ ಮಲಗಿಸ್ತಾ ಇದ್ದೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಈಗ ಟೈಮ್ ಎಷ್ಟಾಗಿದೆ ಗೊತ್ತಾ? ಕಾಣಿಸ್ತಿದ್ಯಾ? 1:18, 1 ಗಂಟೆ 18 ನಿಮಿಷ ಆಗಿದೆ. ನಾನು ಒಂಚೂರು ನಿದ್ದೆ ಮಾಡಿಲ್ಲ. ಇವನೇನು ಅಂದ್ಕೊಂಡವನು ಗೊತ್ತಾ? ಇಷ್ಟೊತ್ತಲ್ಲೆಲ್ಲ ಹಗಲು, ಬೆಳಿಗ್ಗೆ ಎಲ್ಲ ರಾತ್ರಿ ಅಂದ್ಕೊಬಿಟ್ಟವನೆ. ಇಷ್ಟೊತ್ತಲ್ಲೆಲ್ಲ ಆಟ ಆಡ್ತಾ ಇರ್ತಾನೆ ಗೊತ್ತಾ? ಆಕಳಿಸ್ತಾ ಸಾಕುಟ್ಟವು ಆಟ ಆಡ್ತಾ ಇರ್ತಾನೆ. ಈಗಂತೂ ಒಂದು ವಾರದಿಂದ ಕಂಟಿನ್ಯೂಸ್ ಹಿಂಗೆ ಅಭ್ಯಾಸ ಆಗ್ಬಿಟ್ಟಿದ್ದಾನೆ. ಯಾವಾಗ ನೀನು ನೈಟ್ ಟೈಮ್ ಮಲ್ಕೊಳ್ಳೋದು? ಆಮೇಲೆ ರೆಸ್ಪಾನ್ಸ್ ಬೇರೆ ಮಾಡ್ತಾನೆ ಇವಾಗ. ಟೈಮ್ ಪಾಸ್ ಆಗುತ್ತೆ. ಬಟ್ ಬೆಳಗಿನ ಜಾವ ಆಗ್ತಾ ನನಗೂ ಸ್ವಲ್ಪ ನಿದ್ದೆ ಬರೋಂಗಾಗುತ್ತೆ. ಈಗ ಮಲಗಿಸ್ಬಿಟ್ಟವಳೆ ಅಂತ ಹಿಂಗೆ ಆಡ್ತಾ ಇರೋದು. ಅದು ರಗ್ ಬೇರೆ ಒರೆಸಿದ್ದೀನಿ. ರಗ್ ಮಾತ್ರ ಒರೆಸ್ಕೊಳ್ಳಲ್ಲ. ಅವಳು ಅಷ್ಟೇ, ಇವನು ಅಷ್ಟೇ. ಬೇಡವಾ ರಗ್ಗು? ಈಗ ಹೊಸ್ಕೋ ಚಳಿ ಹಿಂಗೆ. ನನಗೇನಿಲ್ಲ. ಇಷ್ಟೊತ್ತಾಯಿತು 1:15. ಇನ್ನೇನು ಈಗೇನು ಅಂದರೆ ಹಾಡು ಹಾಕ್ಕೊಂಡು ಇವ್ನು ಕಾಯ್ಕೊಂಡು ಕೂತ್ಕೋಬೇಕು. ಇವಾಗ ಆಟ ಆಡಿಸ್ಕೊಂಡು ಹಾಡು ಹಾಕೊಂಡು ಕಂದ ಕೂತು ಕೈ ಕೊಡು ಎದೇಳು ಕೈ ಕೊಟ್ಬಿಟ್ಟ. ಈಗಾಗಲೇ ಇದು ಎಲ್ಲ ಆಗೋಯ್ತು. ಸಾಹೇಬ್ರದ್ದು ಎಲ್ಲ ಆಯಿತು. ಹೊಟ್ಟೆ ಕ್ಲೀನು. ಇನ್ನು ಹಾಲು ಕುಡಿಯೋದಷ್ಟೇ ಕೆಲಸ. ಫೀಡಿಂಗ್ ಮಾಡಿದೆ ಮಲ್ಕೋತಾನೆ ಅಂತ ಜಪ್ಪಯ್ಯ ಅಂದರೂ ಮಲಗಲ್ಲ. ನಿನ್ನೆನೂ ಅಷ್ಟೇ. ನಿನ್ನೆ ನಾನು ಮಲ್ಕೊಂಡಾಗಲೇ ಬೆಳಿಗ್ಗೆ 6:30. ಬರೀ ಟವು. ಇದು ಯಾವುದೋ ಹೇಳ್ತಾರಲ್ಲ, ಬರೀ ಇಂಥದೆಯಾ ಅಂತ. ಬರೀ ಟವು. ನನ್ನ ಮಾತಾಡಿಸ್ತವಳೆ ಅಂತ ರೆಸ್ಪಾನ್ಸ್ ಮಾಡ್ತಿದ್ದಿದ್ದು. ಹಲೋ ಸುಂದರ. ಆಮೇಲೆ ನೀವೇನಾದರೂ ಇವನ್ನ ನೋಡಬೇಕು ಅಂತ ಅನಿಸಿದರೆ ಆಯಿತಾ, ನಂದು ಹಳೆಯ ವೀಡಿಯೋಸ್ಗಳನ್ನ ನೋಡಿ. ಲಿರಿಷನ್ದು ಚಿಕ್ಕ ಮಗು ಇದ್ದಾಗೆಲ್ಲ ಬ್ಲಾಗ್ಸ್ ಮಾಡಿದ್ದೀನಲ್ಲ, ಅದನ್ನು ನೋಡಿ. ಸೇಮ್ ಲಿರಿಷನ್ ಜೆರಾಕ್ಸ್ ಪ್ರಿಂಟು ಇವನು. ಮತ್ತೆ ನೀವು ಪಾಪು ತೋರಿಸಿ ಅಂತ ಕೇಳೋ ಅವಶ್ಯಕತೆನೇ ಇಲ್ಲ. ಸೇಮ್ ಲಿರಿಷನ್ ಜೆರಾಕ್ಸ್ ಇವನು. ನೀವು ಅಲ್ಲಿ ನೋಡ್ಕೊಬೋದು. ನೋಡಿ, ಅವನ್ನ ಆ ಕಡೆ ಮಲಗಿಸ್ಬಿಟ್ಟು ನಾನು ಈ ಕಡೆ ಬಂದು ಮಲಗಿದ್ದೀನಿ ತಿಂಬಕೊಂಡು. ಮಾತಾಡಿಸ್ತಿರ್ತೀನಿ ಅಲ್ಲಲ್ಲೇ ಎದ್ದು. ಇಲ್ಲಾಂದರೆ ಏನು ಮಾಡ್ತಾನೆ ಗೊತ್ತಾ, ಫೀಡಿಂಗ್ ಮಾಡಲಿ ಅಂತ ತಿರುಗಿ ನನಗೆ ಹಠ ಮಾಡ್ತಾನೆ. ಆ ಕಡೆ ಇಲ್ಲದೇ ಇದ್ದರೆ ನಾನು ಸುಮ್ಮನೆ ಮಲ್ಕೊಂಡು ಆಟ ಆಡ್ತಾನೆ. ಅದಕ್ಕೆ ಜಗದೋಧಾರಣ. ಪಾಪುನ ತೊಟ್ಲಲ್ಲಿ ಹಾಕಿ ತೂಗ್ತಾ ಇದ್ದೀನಿ. ಇಲ್ಲಿ ಯಾವುದೋ ನಾಯಿ ಬೇರೆ ಬೊಗಳುತ್ತಾನೆ ಐತೆ ಗೊತ್ತಾ, ದಿನ ಬೊಗಳ್ತಾ ಇರುತ್ತೆ. ಆ ಸೌಂಡ್ಗೋ ಏನೋ ನನಗೆ ಗ್ರಾಚಾರ, ನಿದ್ದೆನೇ ಮಾಡ್ತಾಯಿಲ್ಲ. ಆಮೇಲೆ ಮಲಗಿರ್ತಾನೆ, ಮೆತ್ತ ಕಣ್ಣು ಮುಚ್ಚಿರ್ತಾನೆ, ಹಾಗೆ ಬಿಟ್ಬಿಡ್ತಾನೆ. ನಾನು ಹಿಂಗೆ ತಿರುಗಿ ನೋಡೋಷ್ಟಾಗಲೇ ಕಣ್ಣು ಹಿಂಗೆ ಬಿಟ್ಕೊಂಡು ಹಿಂಗೆ ನೋಡ್ತಾ ಇರ್ತಾನೆ.
ಇವಾಗ ಆಲ್ರೆಡಿ ಸ್ವಲ್ಪ ಕಣ್ಣು ಮುಚ್ಚಿದ್ದಾನೆ. ಟಮ್ಮಿ ಟೈಮ್ ಇವತ್ತು. ಹಾಂ, ನಿದ್ದೆ ಮಾಡಿಲ್ಲ ಅಂದರೆ ಟಮ್ಮಿ ಟೈಮ್ ಕೊಡ್ತೀನಿ ಇನ್ಮೇಲೆ. ಓಕೆ ಓಕೆ. ಸುಮಾರು 1.5 ತಿಂಗಳು ಅಥವಾ ಆಲ್ಮೋಸ್ಟ್ 2 ತಿಂಗಳು ಹತ್ತತ್ರ ಆಗೋವರೆಗೂ ನನ್ನ ಪ್ರತಿದಿನದ ನೈಟ್ ರುಟೀನ್ ಇದ್ದೇ ಥರನೇ ಇತ್ತು. ಹೇಗೆ ಅಂದರೆ ಮಾರ್ನಿಂಗೇ ನಾನು ನಿದ್ದೆ ಮಾಡ್ತಿದ್ದಿದ್ದು ಒಂದು 6 ಗಂಟೆ ಹಂಗೆ, 7 ಗಂಟೆ ಹಂಗೆ. ಅವಾಗ ಮಲ್ಕೋತಿದ್ದೆ 5:30 ಈ ಟೈಮಲ್ಲಿ ನಾನು ಮಲ್ಕೋತಿದ್ದಿದ್ದು. ಹಿಂಗೆ ಕಳೆದಿದ್ದೀನಿ ಇಡೀ 1.5 ತಿಂಗಳು 2 ತಿಂಗಳು ಇದೇ ಥರನೇ ಆಗಿದೆ. ಫೈನಲಿ ನಮ್ಮ ಸಾಹೇಬರು ಮಲ್ಕೊಂಡ್ರು. ನೋಡಿ ಟೈಮ್ ಎಷ್ಟಾಗಿದೆ ಅಂತ. ಇವಾಗ ಮಲಗಿದ್ದಾನೆ. ಮತ್ತೆ ಎದ್ಬಿಡ್ತಾನೋ ಏನೋ ಹೇಳೋಕ್ಕಾಗಲ್ಲ. ಸದ್ಯಕ್ಕೆ ಕಣ್ಣು ಮುಚ್ಕೊಂಡು ನಾನು ಬಾಯ್ ಗುಡ್ ನೈಟ್. ಬಟ್ ಮಕ್ಕಳು ಹಠ ಮಾಡಲ್ಲ, ಇಬ್ಬರೂ ಅಷ್ಟೇ. ಅವಳು ಇನ್ನೂ ಜಾಸ್ತಿ, ಇವ್ನು ಸ್ವಲ್ಪ ಇವಾಗ ಕಮ್ಮಿ ಮಾಡಿದ್ದಾನೆ, ಬಟ್ ಅವಳು ಇನ್ನೂ ಜಾಸ್ತಿ. ಅವಳು ತುಂಬಾ ಎಚ್ಚರ ಇರ್ತಿದ್ಳು. ಬಟ್ ಇವನು ಓಕೆ, ಇವಾಗ ಸ್ವಲ್ಪ ಪರವಾಗಿಲ್ಲ. ಈಗ 4 ಹತ್ತತ್ರ ಆಗ್ತಾಯಿದೆ, 3.5 ಮಂತ್ಸ್ ಇವಾಗ. ಇವನಂತೂ ಪಾಪ ಏನು ಒಂದಿನನೂ ಅಳಲ್ಲ, ಜಸ್ಟ್ ಆಟ ಆಡ್ತಾರೆ. ಬಟ್ ಟೈಮ್ ಹೋಗುತ್ತೆ ಅವ್ರ ಜೊತೆ ಆಟ ಆಡಿಕೊಂಡು ಅಷ್ಟೇ. ಮತ್ತು ಪಾಪು 5:15ಗೆ ಎದ್ದಿದ್ದ. ಸೊ ಅವನಿಗೆ ಫೀಡಿಂಗ್ ಮಾಡಿಸಿ ಅವನಿಗೆಲ್ಲ ನೋಡ್ಕೊಂಡಾದ್ಮೇಲೆ ಈಗ ಟೈಮ್ ಬಂದು 6 ಗಂಟೆ ಆಗ್ತಾಯಿದೆ. ಇವಾಗ ರಾಗಿ ಅಂಬಲಿ ಮಾಡಿಟ್ಟಿದ್ರು ಅಮ್ಮ, ಸೊ ಅದನ್ನು ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಈಗ 4-5 ಈ ರೇಂಜಲ್ಲಿ ತಗೋತಿದ್ದೆ, ಬಟ್ ನಾವು 5 ಗಂಟೆಲಿ ನಿದ್ದೆ ಮಾಡಿದ್ವಲ್ಲ, ಹಾಗಾಗಿ ಅಂದರೆ ಆಲ್ಮೋಸ್ಟ್ ನಾನೊಂದು 3 ಗಂಟೆಗೆ ಮಲ್ಕೊಂಡಿದ್ದೆ ಅಂದರೆ ಈಗ ಒಂದು 5:15ಗೆ ಎದ್ದ ಅವನು ಪಾಪು. ಆ ಗ್ಯಾಪಲ್ಲಿ ನಾನು ತಗೊಳ್ತಿದ್ದೆ, ಬಟ್ ಇವತ್ತು ನಿದ್ದೆ ಮಾಡಿರೋದ್ರಿಂದ ಲೇಟಾಗಿ ತಗೋತಾ ಇದ್ದೀನಿ. ಯಾಕಂದರೆ ನೈಟು ಎಚ್ಚರ ಇರೋದ್ರಿಂದ ಸಾಮಾನ್ಯವಾಗಿ ಹೊಟ್ಟೆ ಹಸಿವಾಗೇ ಆಗುತ್ತೆ. ನನಗೆ ಎಚ್ಚರ ಇದ್ದೀನಿ ಅಂದ್ಬಿಟ್ಟು ಬಿಸ್ಕೆಟು, ರಸ್ಕು ಅಥವಾ ಬ್ರೆಡ್ಡು, ಹಾಲು ಈ ಥರ ತಗೊಳಕ್ಕೆ ಇಷ್ಟ ಇಲ್ಲ. ಹಾಲು ಕುಡಿತೀನಿ, ಹಾಲು, ಬ್ರೆಡ್ಡು, ಹಾಲು, ರಸ್ಕು ಈ ಥರ ಏನು ನಂಗೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಅಂಬಲಿ ಮಾಡಿಡೋದಕ್ಕೆ ಹೇಳ್ಬಿಡ್ತೀನಿ. ಕೆಲವೊಂದು ಸಲ ರವೆ ಗಂಜಿ ಅಥವಾ ಇದು ಯಾವುದಾದ್ರೂ ಓಕೆನೇ, ನಿಮ್ಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಅದನ್ನು ತಗೊಳ್ಳಿ. ಕೆಲವರು ರಾಗಿ ಅಂಬಲಿ ತಂಪು ಅಂತ ಹೇಳ್ತಾರೆ, ತಗೋಬಾರ್ದು ಶೀತ ಆಗುತ್ತೆ ಅಂತ. ಏನು ತೊಂದರೆ ಇಲ್ಲ, ಯಾಕಂದರೆ ನಾವು ಅಷ್ಟೊಂದು ಹೀಟ್ ಐಟಮ್ ತಿಂತೀವಿ. ಅದರಲ್ಲಿ 1 ಸ್ಪೂನು ಅಥವಾ 2 ಸ್ಪೂನ್ ರಾಗಿ ಹಿಟ್ಟು ಹಾಕಿ ನಾವು ರಾಗಿ ಅಂಬಲಿ ಮಾಡೋದು. ಅದರಲ್ಲಿ ನೀವು ಅದನ್ನು ಬಾಡಿ ಬ್ಯಾಲೆನ್ಸ್ ಆಗುತ್ತೆ ಅಂತ ನನ್ನ ಒಪಿನಿಯನ್ನು. ಕೇಳ್ಬಿಟ್ಟು ನೀವು ಬೇರೆ ಏನಾದರೂ ಆಲ್ಟರ್ನೇಟಿವ್ ಆಗಿ ತಗೊಳ್ಳಿ, ಅಥವಾ ಬೇರೆ ಏನಾದರೂ ಸ್ನ್ಯಾಕ್ಸ್ ಐಟಮ್ ಅಥವಾ ಅವಲಕ್ಕಿ, ಉಪ್ಪಿಟ್ಟು ಈ ಥರದ್ದು ಏನಾದರೂ ನೀವು ಟ್ರೈ ಮಾಡಬಹುದು ನೈಟ್ ಟೈಮ್ ಹೊಟ್ಟೆ ಹಸಿವಾಗುತ್ತೆ ಅನ್ನೋ ಟೈಮ್ಗೆ. ಸೊ ನಾನು ರಾಗಿ ಅಂಬಲಿ ತಗೋತಿದ್ದೆ, ಯಾಕಂದರೆ ಈಸಿಯಾಗಿ ಬಿಸಿ ಮಾಡ್ಕೊಂಡು ಕುಡ್ಬಿಡ್ಬೋದು. ಹಾಗಾಗಿ ಈಗ ರಾಗಿ ಅಂಬಲಿನ ತೊಗೊಂಬಂದಿದ್ದೀನಿ, ಬಿಸಿ ಮಾಡಿದ್ದು. ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು, ಅಂದರೆ ನಾನು ಹಾಟ್ ವಾಟರ್ ಬಾಟಲಲ್ಲಿ ಇರುತ್ತಲ್ಲ ಅದನ್ನೇ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ, ಬೆಚ್ಚಗಾಗುವಷ್ಟು ಅಷ್ಟೇ ಕುಡಿಯೋ ಥರ. ಅದನ್ನು ಕುಡ್ಕೊಂಡು ನಾನು ಹೊಟ್ಟೆ ಸ್ವಲ್ಪ ಬಿಗಿ ಆಗುತ್ತೆ ಹೊಟ್ಟೆಗೆ, ಯಾಕಂದರೆ ನೈಟ್ ಪೂರ್ತಿ ಎಚ್ಚರ ಇರ್ತೀವಿ ಅಂದರೆ ಹಸಿವಾಗೇ ಆಗುತ್ತೆ. ಹಾಗಾಗಿ ನಾನು ಗಂಜಿನ ತಗೊಳ್ತೀನಿ. ಸೊ ನನ್ನ ನೈಟ್ ರುಟೀನ್ ಈ ಥರ ಇರುತ್ತೆ, ಪ್ರತಿದಿನವೂ ಇದೇ ಥರನೇ ಇರುತ್ತೆ. ಸ್ಟಾರ್ಟಿಂಗಲ್ಲಿ ನಾನು ಗಂಜಿ ಏನೋ ಮಾಡಿಸ್ಕೊಳ್ತಿರ್ಲಿಲ್ಲ, ಅವಾಗ ಹೊಟ್ಟೆ ಹಸಿವಾಗ್ಬಿಡ್ತಿತ್ತು ಅಂಥೇಳಿ ಹೋಗ್ತಾ ಸ್ವಲ್ಪ ಗಂಜಿ ಮಾಡಿಸಿ ಇಟ್ಟಿಸ್ಕೊಳ್ತಿದ್ದೆ. ಅಥವಾ ಹಾಲು ಯಾವುದಾದ್ರೂ ಓಕೆ, ಹಾಲಿದ್ರೂ ಹಾಲನ್ನೇ ಬಿಸಿ ಮಾಡ್ಕೊಂಡು ಕುಡಿತೀನಿ ಈ ಥರ. ಪಾಪು ಎಚ್ಚರಾಗಿದ್ದವನ್ನ ತೂಕ್ಕೊಂಡು ಹಾಗೆಯೇ ಅಂಬಲಿ ಕುಡಿದ್ಬಿಟ್ಟು ಇವಾಗ ಟೈಮ್ 6:15. ಇವಾಗ ಮತ್ತೆ ಮಲ್ಕೊಂಡೆ ನಾನು ಮಲಗಿರೋದು ಆಲ್ಮೋಸ್ಟ್ ಒಂದು 1.5 ಅವರ್ಸ್ ಅಷ್ಟೇ, ಒಂದು ಅವಾಗ ತೋರಿಸಿದ್ನಲ್ಲ ಆ ಟೈಮಿಂಗ್ಸ್ ಪ್ರಕಾರ. ಆ್ಯಂಡ್ ಇವಾಗ 6 ಗಂಟೆಗೆ ಮಲಗಿ 7:15ಗೆ ಎದ್ದಿದ್ದೀನಿ. ಸೊ 7:15ಗೆ ಎದ್ಬಿಟ್ಟು ಅವನಿಗೆ ಫೀಡಿಂಗ್ ಎಲ್ಲ ಮುಗಿಸಿದಾದ್ಮೇಲೆ, ಅಂದರೆ 7:30 ಅಷ್ಟರಲ್ಲಾಗಲೇ ಎದ್ದು ಫೀಡಿಂಗ್ ಎಲ್ಲ ಮುಗಿಸಿ, ಇವಾಗ ಇಲ್ಲಿ ಬಿಸಿಲು ಬರುತ್ತೆ ಅಡುಗೆ ಮನೆಯಲ್ಲೇ, ಸ್ವಲ್ಪ ಬಿಸಿಲು ಬರುತ್ತೆ. ಅದು ಸ್ವಲ್ಪ ಕೆಳಗೆ ಬರೋವರೆಗೂ ವೆಯ್ಟ್ ಮಾಡ್ತೀನಿ. ಆಮೇಲೆ ಕರ್ಕೊಂಡೋಗಿ ಅವನಿಗೆ ಬಿಸಿಲು ಕಾಯಿಸಿ ಆ ಥರ ಅವನಿಗೆ ಎಳೆ ಬಿಸಿಲಲ್ಲಿ ಅವನ್ನ ಮೈ ಒಡ್ಡಿ ಬಿಸಿಲು ಕಾಯಿಸ್ತೀವಿ. ಸೊ ಇದಾಗಿತ್ತು ನನ್ನ ನೈಟ್ ರುಟೀನ್. ಇಡೀ ದಿನ ಹೇಗಿರುತ್ತೆ ಅಂತ ನ್ಯೂ ಮದರ್ಸ್ಗೆ ಇದೊಂದು ಸಿಚುಯೇಷನ್ ಎಲ್ಲರೂ ಕೂಡ ನೋಡಿರ್ತೀರ. ಸೊ ಮನೇಲಿ ಯಾರಾದರೂ ಇದ್ದರೆ ಹೆಲ್ಪ್ ಮಾಡಿ ಎಲ್ರಿಗೂ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಆ್ಯಂಡ್ ಇದು ಕಾಫಿ ಟೈಮ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.